ಯಾವ್ದೋ ಹುಡುಗಿ ಬಂದಿದ್ಲು ಹುಡ್ಕೊಂಡು. ಅಮ್ಮ, ಅದು ಮನೆ ಕೆಲಸ ಎಲ್ಲ ನಿನ್ಗೆ ಒಬ್ಳಿಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ನಾವಿಬ್ರು ಒಬ್ಳ ಕೆಲಸದವನ್ನ ಗೊತ್ತು ಮಾಡಿದ್ವಿ. ಅವ್ನು ಬಂದಿಲ್ಲ ಹಾಗಾದ್ರೆ? ಅವಳು ನೋಡಿದ್ರೆ ಮನೆ ಕೆಲ್ಸಕ್ಕೆ ಬಂದವಳಾಗಿರ್ಲಿಲ್ಲ, ಈ ಮನೆನೇ ಕೊಂಡ್ಕೊಳಕ್ ಬಂದವಳಾಗಿದ್ಲು. ಅಪ್ಪ, ಅವಳು ಬಂದವಳೆ ಅದಿಲ್ವಾ ಇದಿಲ್ವಾ, ಕ್ಲೀನರ್ ಇಲ್ವಾ, ವಾಷಿಂಗ್ ಇಲ್ವಾ, ಅದೇನೇನೋ ಕೇಳಿದ್ರು. ಏನ್ ಗೊತ್ತು, ಏನ್ ಬಯ್ಯಾರ. ಈಗ ಮನೆ ಕೆಲಸದವರು ಹಾಗೆ ಇರೋದು. ಅವಳು ಕೆಲಸ ಮಾಡ್ದಾಗೆ ಅಲ್ವಾ ಶ್ರಮ? ಅವಳಿಗೆ 5,000 ರೂಪಾಯಿ ಸಂಬಳ ಮಾತಾಡಿದ್ದೀರಂತೆ. ನಿನಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಈಗಿನ ಕಾಲದಲ್ಲಿ ನಾವಷ್ಟು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾರು ಕೆಲ್ಸಕ್ಕೆ ಬರಲ್ಲ. ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ನಾವಷ್ಟು ದುಡ್ಡು ಕೊಡಬೇಕು. ದಿವಾಂಗ್ರ ಸಂಬಳ. ಕೆಲಸದವ್ರಿಗೆ 5,000 ಕೊಟ್ರೆ ಮನೆ ಉದ್ಧಾರ ಆದಾಗೆ. ಕೆಲಸ ಮಾತ್ರ ಆಗ್ಬೇಕು, ದುಡ್ಡು ಕೊಡಲ್ಲ ಅಂದ್ರೆ? ನೋಡು ಶ್ಯಾಮ್, ನನ್ಗೆ ಹೊರಗೂ ಕೆಲಸ ಮಾಡಿ ಮನೇಲೂ ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೆ ಕೆಲಸದವಳನ್ನ ಗೊತ್ತು ಮಾಡಿರೋದು. ಅವಳ ಪಾಡಿಗಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ, ಬೇರೆಯವರು ಅವಳ ತಂಟೆಗೆ ಹೋಗದೆ ಇದ್ರೆ ಸರಿ ಅಷ್ಟೇ. ಈಗ ಪಂಕಜ ಉಸಿರಾಡ್ತಾ ಇರೋ ಶವ ಮಾತ್ರ. ಅಂದ್ರೆ ಅಷ್ಟು ದೊಡ್ಡ ಶಾಕ್ನಲ್ಲಿದ್ದಾರಾ ಮೇಡಮ್? ಹೌದು. ಮಗು ಬಾವಿಗೆ ಬಿದ್ದು ಸತ್ತೋಯ್ತು ಅಂತ ಗೊತ್ತಾದ ಕ್ಷಣದಿಂದ ಆ ಶಾಕ್ಗೆ ಅವಳಿಗೆ ಈ ಲೋಕಜ್ಞಾನನೇ ಹೊರಟೋಗಿದೆ. ಆದ್ರೆ ಆ ಸುಂದರೇಶ್, ಅವಳ ಗಂಡ, ಎಂಥ ಕಟಕ. ಮಗು ಶವ ಸಂಸ್ಕಾರಕ್ಕೂ ಬಂದಿಲ್ಲ. ಅವನು ಅಷ್ಟು ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಸುಂದರೇಶ್ನ ಸುಮ್ಮನೆ ಬಿಡಬಾರ್ದು ಮೇಡಮ್. ಕೇಸ್ ಹಾಕಿ 10 ವರ್ಷ ಜೈಲಿನಲ್ಲಿ ಕೊಡಿಸ್ಬೇಕು. ಹೇಗೆ ಶಶಿಕಲಾ? ಕಾನೂನಿನ ದೃಷ್ಟಿಲಿ ಅವನು ಯಾವ ತಪ್ಪು ಮಾಡಿಲ್ಲ, ಹೆಂಡತಿನ ಹೆರಾಸು ಮಾಡಿಲ್ಲ. ಮಾನವೀಯತೆಯ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಅವನದ್ದು ಕಲ್ಲು ಹೃದಯ ಅನ್ಸುತ್ತೆ. ಪ್ರೀತಿಯಿಂದ ಆಗ್ಬೇಕಾದ ಕೆಲಸ ಇದು. ಕಾನೂನಿನ ಭಯ ತೋರಿಸಿ ಮಾಡಕ್ಕಾಗುತ್ತಾ? ಶಿಲ್ಪ, ನಾನಿನ್ನು ಮೊದಲೇ ಹೇಳಿದ್ದೆ, ಈ ಸಿನಿಮಾದವ್ರ ಸಾವಾಸ ಬರೀ ತೊಂದ್ರೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಏನಪ್ಪ ಇದರಲ್ಲಿ ಅಂತಂದ್ರೆ ಇದೊಂಥರ ಜಾಲಿ ಟ್ರಿಪ್ ಇದ್ದಂಗೆ. ಬಾಂಬೆ, ಡೆಲ್ಲಿ, ಕುಲು ಮನಾಲಿಗೆ ನಾವು ದುಡ್ಡು ಕೊಟ್ಟು ಕಳ್ಸಕ್ಕಾಗತ್ತಾ? ಅದು ಫ್ಲೈಟ್ ಅಲ್ಲಿ. ಈ ಸೂರ್ಯಕುಮಾರ್ ಕಂಡ್ರೆ ಯಾಕೋ ನನಗಾಗೋದಿಲ್ಲ. ಏನ್ ಗಾಡಿ ನೀವು ಪೇಪರ್ ಅಲ್ಲಿ ಏನೋ ಬರೀತಾರ ಅಂತ ಅದನ್ನೇ ನಂಬ್ಕೊಂಡ್ಬಿಡೋದ? ನೀನ್ ಸುಮ್ನೆ ಇರೋ, ನಿನಗೇನೋ ಗೊತ್ತು? ಏನೋ ಇಲ್ದೆ ಸುಮ್ನೆ ಬರ್ದ್ಬಿಡ್ತಾರ ಅವ್ರ. ನೀನ್ ತಪ್ಪು ಮಾಡಿದೆ. ಸೂರ್ಯಕುಮಾರ್ ಫಿಲಮ್ ಅನ್ನ ಒಪ್ಕೊಂಬಾರ್ದಿತ್ತು. ಅವನ್ ಕ್ಯಾರೆಕ್ಟರ್ ಸರಿ ಇಲ್ಲ. ಎಲ್ಲರೂ ಅವ್ರ ಬಗ್ಗೆ ಹಾಗೆ ತಪ್ಪು ತಿಳ್ಕೊಂಡಿದ್ದಾರೆ. ಆದ್ರೆ ಅವರೆಷ್ಟು ಒಳ್ಳೆ ಮನುಷ್ಯ ಗೊತ್ತಾ? ಹೆಣ್ಮಕ್ಳನ್ನೆಲ್ಲ ಹ್ಯಾಕ್ ದೂರ ಕಳ್ಸೋದು ಅಂತ. ಇವ್ರ ಜೊತೆ ನಾನು ಹೋಗ್ತಿದ್ದೀನಲ್ಲ, ಬಿಡಿ, ಚಿಂತೆ ಯಾಕೆ ಮಾಡ್ತೀರಾ? ಹಲೋ, ಟಿಕೆಟ್ ಅಲ್ಲೇ ಕೊಡ್ತೀರಾ? ಶಿಲ್ಪಶ್ರೀ, ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಟಿಕೆಟ್ ಮಾಡಿಸಿಲ್ವಾ? ನಮ್ಮಮ್ಮನ ನನ್ನ ಜೊತೆ ಬರ್ಬೇಕಿತ್ತಲ್ಲ. ಏನಂತೆ? ನನಗೆ ಟಿಕೆಟೇ ಮಾಡಿಸಿಲ್ಲ. ಹಾಗಾದ್ರೆ ನೀನು ಬರಲ್ಲ ಅಂತ ಹೇಳೋ. ಹಾಗೆಲ್ಲ ಮಾಡಕ್ಕಾಗಲ್ಲ. ಒಂದ್ಸತಿ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಮುಗೀತು. ಅಂದ್ರೆ ಹಗ್ಗನೂ ನಮ್ದೆ, ಕೈನೂ ನಮ್ದೆ, ಕಟ್ಟಿಸ್ಕೊಳ್ಳೋರು ನಾವೇನಾ? ನಿಮ್ ಹೆಂಡತಿಗೆ ನಿಮ್ಮಿಂದ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಮಿಸ್ಟರ್ ಸುಂದರೇಶ್? ಅನ್ಯಾಯ? ನನ್ನಿಂದ ಯಾರಿಗೂ ಅನ್ಯಾಯ ಆಗಿಲ್ಲ. ಅನ್ಯಾಯ ಆಗಿದ್ರೆ ಅದು ನನಗೆ. ನನ್ನ ಸುಂದರ ಸಂಸಾರ ನಾಶ ಆಯಿತು, ಮುಚ್ಚು ಮೂರಾಯಿತು. ಅಂದ್ರೆ ನಿಮ್ಮ ಹೆಂಡತಿಯಿಂದನೇ ನಿಮ್ಮ ಜೀವನ ನಾಶ ಆಯ್ತು ಅಂತ ಹೇಳ್ತಿದ್ದೀರಾ? ಹೌದು. ಅವಳು ಒಂದು ಮಗುವಿನ ತಾಯಿಯಾಗಿ ಮಗು ನೋಡ್ಕೊಳ್ಳೋ ಸಣ್ಣ ಜವಾಬ್ದಾರಿಯನ್ನು ನಿರ್ವಹಿಸದೆ ದುರಂತ ಕಾರಣ ಆಗಲಿ. ಇದಕ್ಕೇನಂತೀರಿ ಮಿಸ್ಟರ್ ಸುಂದರೇಶ್?